ನೋಡಿ, ನಮ್ಮ ಮನೆಯಲ್ಲಿ ಒಂದು ಬೆಕ್ಕಿನ ಕಾಂದಾನನೇ ಇದೆ. ಅದರಲ್ಲಿ ಇದೆ ಹೆಸರು ಚುಮ್ಮಿ ಅಂತ. ಸೊ ಚುಮ್ಮಿಗೆ ಒಂದು ಮಗು ಇದೆ, ಅದು ಸಣ್ಣ ಚುಮ್ಮಿ ತರ ಇದೆ. ಇನ್ನೊಂದು ಟೈಗರ್ ಚುಮ್ಮಿ ತರ ಇದೆ. ಇದಾದ್ರ ಮೇಲೆ ಸೋನು ಸೋನು 3 ಮರಿ ಹಾಕಿದ್ದಾಳೆ, 5 ಹಾಕಿದ್ದಾಳೆ. ಸೊ ಪ್ರೆಸೆಂಟ್ ಇಲ್ಲಿ 3 ಇದೆ. ಪರ್ಷಿಯನ್ ಕ್ಯಾಟ್ ಕ್ರಾಸ್ ಇದು. ಸೊ ಸೂಪರ್ ಆಗಿದೆ ನೋಡಿ. ಇವಳ ಹೆಸರು ಸೋನು, ನಮ್ಮ ಮನೆಯಲ್ಲಿರುವ ಫ್ಯಾಮಿಲಿ ಮೆಂಬರ್ಸ್. ಸೋನು ಸೋನು ಏನು ನಮ್ಮನೆ ಫ್ಯಾಮಿಲಿಯ ಥರ್ಡ್ 1 ಪರ್ಸನ್ ಬುಳ್ಳಿಗೆ 2 ಜನ ಮಕ್ಕಳು, ದತ್ತು ಮಕ್ಕಳು. ಯಾಕೆಂದ್ರೆ ಹೇಳಿದ್ರೆ ಆವಾಗ 3 ಮರಿ ತೋರಿಸಿದ್ನಲ್ಲ, ಅದು ಆಕ್ಚುಲಿ 5 ಮರಿ ಹಾಕಿರೋದು. ಇವಳು 6 ಮರಿ ಹಾಕಿದ್ಲು. ಬಟ್ ಏನಾಗತ್ತೆ ಅಂದ್ರೆ 6 ಮರಿನೂ ಹೆಲ್ತ್ ಪ್ರಾಬ್ಲಮ್ ಇಂದ ಡೆತ್ ಆಗ್ಬಿಟ್ವು. ಸೊ ಇವಳು ಬೇಜಾರು ಮಾಡ್ಕೊಳ್ತಾಳೆ ಅಂತ ಹೇಳಿ ಇವಳಿಗೆ 2 ಮರನ ದತ್ತು ಕೊಟ್ಟಿದೀವಿ. ಸೊ ಇದು ಚೆನ್ನಾಗಿದೆ. ಬುಳ್ಳಿ 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 ಇದು ನಮ್ಮನೆಯ 3ನೇ ಕ್ಯಾಟ್ ಬುಳ್ಳಿ. ಇನ್ನೂ 2 ಇದ್ದಾರೆ, ಅವ್ರ ಪರಿಚಯನೂ ಮಾಡಿಸ್ತೀನಿ ನಾನು. ನಮ್ಮನೆ ರಾಣಿ, ಹೆಸರಿಗೆ ತಕ್ಕಂತೆ ರಾಣಿ ತರನೇ ಮಲಗಿದ್ದಾರೆ. ಬಟ್ ಇವಳು ವಿಶೇಷ ಏನು ಅಂತ ಹೇಳಿದ್ರೆ, ಇವಳನ್ನ ನಮ್ಮ ಅಜ್ಜಿ ಮನೆಯಿಂದ ನಮಗೆ ಬ್ಲ್ಯಾಕ್ ಬೆಕ್ ಮನೆಗೆ ಬೇಕು ಅಂತ ಹೇಳಿ ತಗೊಬಂದಿದ್ದೀವಿ. ಇವಳು ನಿದ್ದೆ ಮಾಡ್ತಾ ಇದ್ದಾಳೆ. ಇವಳದು ಬೆಕ್ ಆಕ್ಚುಲಿ ತನ್ನ ಜೀವಿತಾವಧಿಯಲ್ಲಿ 70ರಷ್ಟು ಭಾಗ ಮಲ್ಕೊಂಡೇ ಕಾಲ ಕಳೆಯುತ್ತಂತೆ. ಸೊ ಇವಳು ಮಲ್ಕೊಂಡೇ ಇರಲಿ. ಸೊ ಇವಳು ನಮ್ಮನೆ ಪಾರ್ಟ್ 4ನೇ ಭಾಗದಲ್ಲಿ ಇವಳು ಚಿನ್ನಿ ರಾಣಿ, 4ನೇ ಇವಳು. ಇವನು ನಮ್ಮ ಇನ್ನೊಂದು ಕ್ಯಾಟ್ ಚೋಟು, ಮನೆ ಮಗ ಚೋಟು ಅಂತ. ಇವನು 5ನೇವನು. ಸೊ ನಾನು ಪರ್ಷಿಯನ್ ಕ್ಯಾಟ್ ನಮ್ಮ ಮನೇಲಿ ಆಕ್ಚುಲಿ ತುಂಬಾ ಹಿಂದಿಂದನೂ ಇದೆ. ಇವ್ರ ಅಮ್ಮ ಬಂದ್ಬಿಟ್ಟು ಅದೇನ ಬುಳ್ಳಿ ಅಂತ ಥರ್ಡ್ 1 ತೋರಿಸಿದ್ನಲ್ಲ, ಮಗು ಸೊತ್ತೋಗಿದಲ್ಲ, ಅವ್ರದ ಜನ್ರೇಷನ್ ಇರೋ. ಇವನು ಚೋಟು 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 ಚೋಟು. ಸೊ ಇವನು ಪರ್ಷಿಯನ್ ಕ್ಯಾಟು ಆಯ್ತಾ. ಇನ್ನೂ ಒಬ್ಬ ಇದ್ದಾನೆ ನಮ್ಮ ಮನೇಲಿ, ರಾಜ. ಅವನು ಮನೆ ಮಗ, ಮೊದಲನೇ ಮಗ ಬಿಲ್ಲು ಅಂತ. ಅವನನ್ನು ತೋರಿಸ್ತೀನಿ. ಸೊ ನಮ್ಮನೆಯಲ್ಲಿ ಬೆಕ್ಕಿನ ಸಂತತಿಗಳೇ ಬೇಜಾನಿದೆ. ನಮ್ಮಮ್ಮ ಶೀಲಮ್ಮನಿಗೋಸ್ಕರ ಆಕ್ಚುಲಿ ಇವರ ಅಜ್ಜಿ ಅಂದ್ರೆ ಇವ್ರ ಅಜ್ಜಿ ಪ್ಲೇಸಲ್ಲಿ ಒಬ್ರು ಇದ್ರು, ತೀರ್ಕೊಂಡಿದ್ದಾರೆ ಬೆಕ್ಕು, ಚಿನ್ನಿ ಅಂತ. ಸೊ ಅವಳನ್ನ ಗಿಫ್ಟ್ ಮಾಡಿದಾಗಿತ್ತು ಬರ್ತ್ಡೇಗೆ ನಮ್ಮಮ್ಮ ಶೀಲಮ್ಮಂಗೋಸ್ಕರ. ಸೊ ಅವರ ಎಲ್ಲ ಜನ್ರೇಷನ್ಗಳು ಹಿಂಗೆ ಉಳಿಸ್ಕೊಂತ ಬಂದಿದ್ದೀವಿ. ಮೇನ್ ಒಬ್ಬ ಇದ್ದಾನೆ, ಅವನು ಇನ್ನೂ ಬಂದಿಲ್ಲ, ಬಂದರೆ ತೋರಿಸ್ಬೋದು. ಸೊ ಇವರಿಗೆ ಡೈಲಿ ಪೆಡಿಗ್ರಿನೇ ಬೇಕು, ಬೇರೆ ಏನು ಫುಡ್ಡು ತಗೊಳ್ಳಲ್ಲ. ಪೆಡಿಗ್ರಿ, ಹಾಲು, ಎಗ್ಗು ಇಷ್ಟೇ ಇವರ ಡೈಲಿ ಮೇಂಟೈನ್. ಕೊನೆಯದಾಗಿ ಇವನು ನಮ್ಮ ಬಿಲ್ಲು, ನಮ್ಮ ಮನೆ ರಾಜ, ನಮ್ಮ ಮನೆ ಹುಲಿ. ಇವನು ಬಂದಿದ್ದಾನೆ. ಆವಾಗ ನಾನು ಚೋಟು ಅಂತ ಹೇಳಿದ್ನಲ್ಲ, ಅವ್ರ ಅಣ್ಣ. ಸೊ ಇವನು ನಮ್ಮ ಮನೆ ಮೇನ್ ಪಿಲ್ಲರ್ ಇದ್ದಂಗೆ. ಸೊ ಇವರು ತಾಯಿ ಚಿನ್ನು ಅಂತ ಅವ್ರು ತೀರ್ಕೊಂತು. ಅವಳು ಸತ್ತೋದ್ಮೇಲೆ ಇವನೇ ರಾಜ.